ಫೋನ್ ಕನೆಕ್ಟ್ ಆಗಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 48 ಶಾಸಕರ ಕುರಿತಾಗಿ ಈ ತರದ ಪೆನ್ ಡ್ರೈವ್ ಸಿಡಿನೋ ಏನೋ ಇದೆ ಅನ್ನುವಂತ ಮಾತು ಕೇಳಿಬಂತು. ಒಬ್ಬ ಹಿರಿಯ ಸದಸ್ಯ, ಸದನದ ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿದ್ರು ರಾಜಣ್ಣ ಅಂತವರು, ಕೆಎನ್ ರಾಜಣ್ಣ ಅಂತವರು ಈ ತರದೊಂದು ಆರೋಪ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ ಇದು ಕೇವಲ ಆರೋಪ ಆಗೇ ಹೋಗ್ಬಿಡತ್ತಾ? ಯಾಕಂದ್ರೆ ಪರಮೇಶ್ವರ್ ಅವರು ಹೇಳಿದ್ರು ಅಫಿಷಿಯಲಿ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗಿಲ್ಲ ಅಂತ. ಸೊ ಇದು ಸುಮ್ಮನೆ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗತ್ತಾ ಅಥವಾ ಇದಕ್ಕೆ ಏನಾದ್ರು ಮೇಜರ್ ಆಕ್ಷನ್ ಏನಾದ್ರು ಆಗತ್ತೆ ಅನ್ಸುತ್ತಾ? ನೋಡಿ, ಇಂಥ ಆರೋಪಗಳು ಬಂದಾಗ ಸರ್ಕಾರ ಕೂಡ ಸೀರಿಯಸ್ ಇರಬೇಕು. ಯಾಕೆ ಅಂತಂದ್ರೆ ಇದು ಪ್ರತಿಯೊಬ್ಬ ಸದಸ್ಯನ ಗೌರವದ ಪ್ರಶ್ನೆ. ಯಾರೂ ಕೂಡ ಇವತ್ತು ನನ್ನ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದನ್ನ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಳ್ಬಹುದು. ಆದ್ರೆ ಇದು ಸಾಯಿಸೋದು ಅಲ್ಲ, ಬದುಕಿಸೋದು ಅಲ್ಲ. ಒಬ್ಬ ವ್ಯಕ್ತಿಯನ್ನ ಈ ರೀತಿ ಇಂಥ ಟ್ರ್ಯಾಪಿಂಗ್ ಅಲ್ಲೆಲ್ಲಾನು ಅವನ್ನ ಸಿಕ್ಕಿಸಿ ಅಪಮಾನಗೊಳಿಸಿಬಿಟ್ರೆ ಆತನ ಬದುಕು ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗತ್ತೆ. ಆಮೇಲೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ನನಗನ್ನಿಸ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನೀತಿ, ತತ್ವ, ಸಿದ್ಧಾಂತ ಉಳಿದಿದೆಯಾ ಅಂತ. ಈಗ ತನ್ನ ಕಲೀಗು ಮಂತ್ರಿಯ ಮೇಲೆ ಇನ್ನೊಬ್ಬ ಮಂತ್ರಿ ಮಾಡಿದಾನೆ ಅನ್ನೋ ಅಂತದ್ದು ಇದು ಬಂದ್ರೆ ಇದನ್ನ ಹೇಗೆ ಜನ ಸಹಿಸ್ಕೊಳ್ಬೇಕು? ಇದು ಬರೀ ಅಪಾದನೆ ಆಗಿ ಉಳಿಬಾರದು. ಇದಕ್ಕೊಂದು ತಾತ್ವಿಕ ಅಂತ್ಯ ಆಗ್ಲೇಬೇಕು. ಇದು ಇಲ್ಲ ಅಂತಂದ್ರೆ ಇವರ ತೆವಲುಗಳನ್ನ ತೀರಿಸ್ಕೊಳ್ಳಿಕ್ಕೆ ಈ ರೀತಿ ಅಪಾದನೆ ಮಾಡಿದ್ರು ಅಂತ ಆಗ್ಬಿಡುತ್ತೆ. ಅದರಿಂದ ನಾನು ಮಾನ್ಯ ರಾಜಣ್ಣವರಲ್ಲಿ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಅಪಾದನೆ ಮಾಡಿ ತಪ್ಪಿಸ್ಕೊಂಡು ಹೋಗೋ ಕೆಲಸ ಮಾಡಬೇಡಿ. ಅಪಾದನೆ ಮಾಡಿದ ಮೇಲೆ ಕಂಪ್ಲೇಂಟ್ ಕೊಡಿ, ಅದು ತಾರ್ಕಿಕ ಅಂತ್ಯ ಮುಟ್ಲೇಬೇಕು. ಇಲ್ಲ ಅಂತಂದ್ರೆ ಮಾಡಿದ್ದೇ ತಪ್ಪು. ಈಗ 48 ಜನ ಈ ರೀತಿ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ದ ಮೇಲೆ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಆಮೇಲೆ ಯಾರ ಮೇಲೆ ನೀವು ಅಪಾದನೆ ಮಾಡ್ತಿದ್ದೀರೋ ಅವ್ರು ಹೇಳ್ತಾರೆ, ಅವ್ರು ಹಾಯ್ ಅಂದ್ರೆ ನೀವು ಹಾಯ್ ಅಂತ ಯಾಕಂದ್ರಿ ಅಂದ್ರೆ ಇದ್ರೇನರ್ಥ? ನಾವು ಮಾಡಕ್ಕೆ ಇದ್ದೀವಿ, ಆದ್ರೆ ನೀವ್ಯಾಕೆ ಅದಕ್ಕೆ ಬೀಳ್ತೀರಿ? ನಿಮ್ಮಲ್ಲೂ ಆ ಭಾವನೆ ಇರೋದಕ್ಕೆ ನೀವು ತಗಲಾಕೊಂಡಿದ್ದೀರಿ ಅನ್ನೋ ತರ. ಅಂದ್ರೆ ಮಾಡೋಕ್ಕೂ ಇವರೇ ರೆಡಿ ಇದ್ದಾರೆ, ಮಾಡಿಸ್ಕೊಳ್ಳಕ್ಕೂ ಇವರೇ ರೆಡಿ ಇದ್ದಾರೆ ಅಂತ ಆಯ್ತಲ್ಲ. ಇದೊಂದು ನೀತಿಯ ಒಂದು ಪಕ್ಷ ಮತ್ತು ಅಥವಾ ಒಂದು ಸರ್ಕಾರದ ನೀತಿ ಆಗಬೇಕಾ ಇದು? ಇದು ನನ್ನ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈಟ್, ನಮ್ ಜೊತೆ ಬಿಜೆಪಿಯ ಮುಖಂಡ, ಮೇಲ್ಮನೆ ಸದಸ್ಯರು ಆಗಿರ್ತಕ್ಕಂಥ ರವಿಕುಮಾರ್ ಅವರು ಲೈವ್ ಕನೆಕ್ಟ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಎಲ್ಲಿಗೆ ಬಂತು ರಾಜಕಾರಣ ಅಂದ್ರೆ ಕಾಮನ್ ಫೋನ್ ಕನೆಕ್ಟ್ ಆಗಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 48 ಶಾಸಕರ ಕುರಿತಾಗಿ ಈ ತರದ ಪೆನ್ ಡ್ರೈವ್ ಸಿಡಿನೋ ಏನೋ ಇದೆ ಅನ್ನುವಂತ ಮಾತು ಕೇಳಿಬಂತು. ಒಬ್ಬ ಹಿರಿಯ ಸದಸ್ಯ, ಸದನದ ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿದ್ರು ರಾಜಣ್ಣ ಅಂತವರು, ಕೆಎನ್ ರಾಜಣ್ಣ ಅಂತವರು ಈ ತರದೊಂದು ಆರೋಪ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ ಇದು ಕೇವಲ ಆರೋಪ ಆಗೇ ಹೋಗ್ಬಿಡತ್ತಾ? ಯಾಕಂದ್ರೆ ಪರಮೇಶ್ವರ್ ಅವರು ಹೇಳಿದ್ರು ಅಫಿಷಿಯಲಿ ಕಂಪ್ಲೇಂಟ್ ಏನು ರಿಜಿಸ್ಟರ್ ಆಗಿಲ್ಲ ಅಂತ. ಸೊ ಇದು ಸುಮ್ಮನೆ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗತ್ತಾ ಅಥವಾ ಇದಕ್ಕೆ ಏನಾದ್ರು ಮೇಜರ್ ಆಕ್ಷನ್ ಏನಾದ್ರು ಆಗತ್ತೆ ಅನ್ಸುತ್ತಾ? ನೋಡಿ, ಇಂಥ ಆರೋಪಗಳು ಬಂದಾಗ ಸರ್ಕಾರ ಕೂಡ ಸೀರಿಯಸ್ ಇರಬೇಕು. ಯಾಕೆ ಅಂತಂದ್ರೆ ಇದು ಪ್ರತಿಯೊಬ್ಬ ಸದಸ್ಯನ ಗೌರವದ ಪ್ರಶ್ನೆ. ಯಾರೂ ಕೂಡ ಇವತ್ತು ನನ್ನ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದನ್ನ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಳ್ಬಹುದು. ಆದ್ರೆ ಇದು ಸಾಯಿಸೋದು ಅಲ್ಲ, ಬದುಕಿಸೋದು ಅಲ್ಲ. ಒಬ್ಬ ವ್ಯಕ್ತಿಯನ್ನ ಈ ರೀತಿ ಇಂಥ ಟ್ರ್ಯಾಪಿಂಗ್ ಅಲ್ಲೆಲ್ಲಾನು ಅವನ್ನ ಸಿಕ್ಕಿಸಿ ಅಪಮಾನಗೊಳಿಸಿಬಿಟ್ರೆ ಆತನ ಬದುಕು ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗತ್ತೆ. ಆಮೇಲೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ನನಗನ್ನಿಸ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನೀತಿ, ತತ್ವ, ಸಿದ್ಧಾಂತ ಉಳಿದಿದೆಯಾ ಅಂತ. ಈಗ ತನ್ನ ಕಲೀಗು ಮಂತ್ರಿಯ ಮೇಲೆ ಇನ್ನೊಬ್ಬ ಮಂತ್ರಿ ಮಾಡಿದಾನೆ ಅನ್ನೋ ಅಂತದ್ದು ಇದು ಬಂದ್ರೆ ಇದನ್ನ ಹೇಗೆ ಜನ ಸಹಿಸ್ಕೊಳ್ಬೇಕು? ಇದು ಬರೀ ಅಪಾದನೆ ಆಗಿ ಉಳಿಬಾರದು. ಇದಕ್ಕೊಂದು ತಾತ್ವಿಕ ಅಂತ್ಯ ಆಗ್ಲೇಬೇಕು. ಇದು ಇಲ್ಲ ಅಂತಂದ್ರೆ ಇವರ ತೆವಲುಗಳನ್ನ ತೀರಿಸ್ಕೊಳ್ಳಿಕ್ಕೆ ಈ ರೀತಿ ಅಪಾದನೆ ಮಾಡಿದ್ರು ಅಂತ ಆಗ್ಬಿಡುತ್ತೆ. ಅದರಿಂದ ನಾನು ಮಾನ್ಯ ರಾಜಣ್ಣವರಲ್ಲಿ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಅಪಾದನೆ ಮಾಡಿ
ತಪ್ಪಿಸ್ಕೊಂಡು ಹೋಗೋ ಕೆಲಸ ಮಾಡಬೇಡಿ. ಅಪಾದನೆ ಮಾಡಿದ ಮೇಲೆ ಕಂಪ್ಲೇಂಟ್ ಕೊಡಿ, ಅದು ತಾರ್ಕಿಕ ಅಂತ್ಯ ಮುಟ್ಲೇಬೇಕು. ಇಲ್ಲ ಅಂತಂದ್ರೆ ಮಾಡಿದ್ದೇ ತಪ್ಪು. ಈಗ 48 ಜನ ಈ ರೀತಿ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ದ ಮೇಲೆ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಆಮೇಲೆ ಯಾರ ಮೇಲೆ ನೀವು ಆಪಾದನೆ ಮಾಡ್ತಿದ್ದೀರೋ ಅವ್ರು ಹೇಳ್ತಾರೆ, ಅವ್ರು ಹಾಯ್ ಅಂದ್ರೆ ನೀವು ಹಾಯ್ ಅಂತ ಯಾಕಂದ್ರಿ ಅಂದ್ರೆ ಇದ್ರೇನರ್ಥ? ನಾವು ಮಾಡಕ್ಕೆ ಇದ್ದೀವಿ, ಆದ್ರೆ ನೀವ್ಯಾಕೆ ಅದಕ್ಕೆ ಬೀಳ್ತೀರಿ? ನಿಮ್ಮಲ್ಲೂ ಆ ಭಾವನೆ ಇರೋದಕ್ಕೆ ನೀವು ತಗಲಾಕೊಂಡಿದ್ದೀರಿ ಅನ್ನೋ ತರ. ಅಂದ್ರೆ ಮಾಡೋಕ್ಕೂ ಇವರೇ ರೆಡಿ ಇದ್ದಾರೆ, ಮಾಡಿಸ್ಕೊಳ್ಳಕ್ಕೂ ಇವರೇ ರೆಡಿ ಇದ್ದಾರೆ ಅಂತ ಆಯ್ತಲ್ಲ. ಇದೊಂದು ನೀತಿಯ ಒಂದು ಪಕ್ಷ ಮತ್ತು ಅಥವಾ ಒಂದು ಸರ್ಕಾರದ ನೀತಿ ಆಗಬೇಕಾ ಇದು? ಇದು ನನ್ನ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈಟ್, ನಮ್ ಜೊತೆ ಬಿಜೆಪಿಯ ಮುಖಂಡ ಮೇಲ್ಮನೆ ಸದಸ್ಯರು ಆಗಿರ್ತಕ್ಕಂಥ ರವಿಕುಮಾರ್ ಅವರು ಲೈವ್ ಕನೆಕ್ಟ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಎಲ್ಲಿಗೆ ಬಂತು ರಾಜಕಾರಣ ಅಂದ್ರೆ ಕಾಮನ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 48 ಶಾಸಕರ ಕುರಿತಾಗಿ ಈ ತರದ ಪೆನ್ ಡ್ರೈವ್ ಸಿಡಿನೋ ಏನೋ ಇದೆ ಅನ್ನುವಂತ ಮಾತು ಕೇಳಿಬಂತು. ಒಬ್ಬ ಹಿರಿಯ ಸದಸ್ಯ, ಸದನದ ಒಬ್ಬ ಹಿರಿಯ ಸದಸ್ಯ, ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿದ್ರು ರಾಜಣ್ಣ ಅಂತವರು, ಕೆ.ಎನ್. ರಾಜಣ್ಣ ಅಂತವರು ಈ ತರದೊಂದು ಆರೋಪ ಮಾಡ್ತಾರೆ. ಇಂಥ ಸನ್ನಿವೇಶದಲ್ಲಿ ಇದು ಕೇವಲ ಆರೋಪ ಆಗೇ ಹೋಗ್ಬಿಡತ್ತಾ? ಯಾಕಂದ್ರೆ ಪರಮೇಶ್ವರ್ ಅವರು ಹೇಳಿದ್ರು ಅಫಿಷಿಯಲಿ ಕಂಪ್ಲೇಂಟ್ ಏನೂ ರಿಜಿಸ್ಟರ್ ಆಗಿಲ್ಲ ಅಂತ. ಸೊ ಇದು ಸುಮ್ಮನೆ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗತ್ತಾ, ಅಥವಾ ಇದಕ್ಕೆ ಏನಾದ್ರು ಮೇಜರ್ ಆಕ್ಷನ್ ಏನಾದ್ರು ಆಗತ್ತೆ ಅನ್ಸುತ್ತಾ? ನೋಡಿ, ಇಂಥ ಆರೋಪಗಳು ಬಂದಾಗ ಸರ್ಕಾರ ಕೂಡ ಸೀರಿಯಸ್ ಇರಬೇಕು. ಯಾಕೆಂತಂದ್ರೆ ಇದು ಪ್ರತಿಯೊಬ್ಬ ಸದಸ್ಯನ ಗೌರವದ ಪ್ರಶ್ನೆ. ಯಾರೂ ಕೂಡ ಇವತ್ತು ನನ್ನ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರೆ ಅದನ್ನ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಳ್ಬಹುದು. ಆದ್ರೆ ಇದು ಸಾಯಿಸೋದು ಅಲ್ಲ, ಬದುಕಿಸೋದು ಅಲ್ಲ. ಒಬ್ಬ ವ್ಯಕ್ತಿಯನ್ನ ಈ ರೀತಿ ಇಂಥ ಟ್ರ್ಯಾಪಿಂಗ್ ಅಲ್ಲೆಲ್ಲಾನು ಅವನ್ನ ಸಿಕ್ಕಿಸಿ ಅಪಮಾನಗೊಳಿಸಿಬಿಟ್ರೆ ಆತನ ಬದುಕು ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗತ್ತೆ. ಆಮೇಲೆ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ನನಗನ್ನಿಸ್ತದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನೀತಿ, ತತ್ವ, ಸಿದ್ಧಾಂತ ಉಳಿದಿದೆಯಾ ಅಂತ. ಈಗ ತನ್ನ ಕಲೀಗ್ ಮಂತ್ರಿಯ ಮೇಲೆ ಇನ್ನೊಬ್ಬ ಮಂತ್ರಿ ಮಾಡಿದ್ದಾನೆ ಅನ್ನೋ ಅಂತದ್ದು ಇದು ಬಂದ್ರೆ ಇದನ್ನ ಹೇಗೆ ಜನ ಸಹಿಸ್ಕೊಳ್ಬೇಕು? ಇದು ಬರೀ ಅಪಾದನೆ ಆಗಿ ಉಳಿಬಾರದು. ಇದಕ್ಕೊಂದು ತಾತ್ವಿಕ ಅಂತ್ಯ ಆಗ್ಲೇಬೇಕು. ಇದು ಇಲ್ಲ ಅಂತಂದ್ರೆ ಇವರ ತೆವಲುಗಳನ್ನ ತೀರಿಸ್ಕೊಳ್ಳಿಕ್ಕೆ ಈ ರೀತಿ ಅಪಾದನೆ ಮಾಡಿದ್ರು ಅಂತ ಆಗ್ಬಿಡುತ್ತೆ. ಅದರಿಂದ ನಾನು ಮಾನ್ಯ ರಾಜಣ್ಣ ಅವರಲ್ಲಿ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, ನೀವು ಅಪಾದನೆ ಮಾಡಿ ತಪ್ಪಿಸ್ಕೊಂಡು ಹೋಗೋ ಕೆಲಸ ಮಾಡಬೇಡಿ. ಅಪಾದನೆ ಮಾಡಿದ ಮೇಲೆ ಕಂಪ್ಲೇಂಟ್ ಕೊಡಿ, ಅದು ತಾರ್ಕಿಕ ಅಂತ್ಯ ಮುಟ್ಲೇಬೇಕು. ಇಲ್ಲ ಅಂತಂದ್ರೆ ಮಾಡಿದ್ದೇ ತಪ್ಪು. ಈಗ 48 ಜನ ಈ ರೀತಿ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ದ ಮೇಲೆ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಆಮೇಲೆ ಯಾರ ಮೇಲೆ ನೀವು ಆಪಾದನೆ ಮಾಡ್ತಿದ್ದೀರೋ ಅವ್ರು ಹೇಳ್ತಾರೆ, ಅವ್ರು ಹಾಯ್ ಅಂದ್ರೆ ನೀವು ಹಾಯ್ ಅಂತ ಯಾಕಂದ್ರಿ ಅಂದ್ರೆ ಇದ್ರೇನರ್ಥ? ನಾವು ಮಾಡಕ್ಕೆ ಇದ್ದೀವಿ, ಆದ್ರೆ ನೀವ್ಯಾಕೆ ಅದಕ್ಕೆ ಬೀಳ್ತೀರಿ? ನಿಮ್ಮಲ್ಲೂ ಆ ಭಾವನೆ ಇರೋದಕ್ಕೆ ನೀವು ತಗಲಾಕೊಂಡಿದ್ದೀರಿ ಅನ್ನೋ ತರ. ಅಂದ್ರೆ ಮಾಡೋಕ್ಕೂ ಇವರೇ ರೆಡಿ ಇದ್ದಾರೆ, ಮಾಡಿಸ್ಕೊಳ್ಳಕ್ಕೂ ಇವರೇ ರೆಡಿ ಇದ್ದಾರೆ ಅಂತ ಆಯ್ತಲ್ಲ. ಇದೊಂದು ನೀತಿಯ ಒಂದು ಪಕ್ಷ ಮತ್ತು ಅಥವಾ ಒಂದು ಸರ್ಕಾರದ ನೀತಿ ಆಗಬೇಕಾ ಇದು? ಇದು ನನ್ನ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ರೈಟ್, ನಮ್ ಜೊತೆ ಬಿಜೆಪಿಯ ಮುಖಂಡ ಮೇಲ್ಮನೆ ಸದಸ್ಯರು ಆಗಿರ್ತಕ್ಕಂಥ ರವಿಕುಮಾರ್ ಅವರು ಲೈವ್ ಕನೆಕ್ಟ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಎಲ್ಲಿಗೆ ಬಂತು ರಾಜಕಾರಣ ಅಂದ್ರೆ ಕಾಮನ್